ನಮಸ್ತೆ. ನೋಡಿ, ನೀವೀಗ ನೋಡ್ತಿದ್ದೀರಲ್ಲ ಈ ಪ್ರಾಪರ್ಟಿ, ಇದು ಟೋಟಲ್ ಆಗಿ 1 ಎಕರೆ ಬರುತ್ತೆ. 1 ಎಕರೆ 10 ಗುಂಟೆ ಬರುತ್ತೆ. 10 ಗುಂಟೆ ಇಷ್ಟ ಜಾಗ. 1 ಎಕರೆ ಪ್ರಾಪರ್ಟಿ ಕಂಪ್ಲೀಟ್ ಆಗಿರೋದು ಮೇನ್ ರೋಡ್ಗೆ ಇದೆ. ಸೊ ಸಾಗರದಿಂದ ಸೊರಬ-ಗೊಗೋರಲ್ಲಿ. ಪ್ರಾಪರ್ಟಿ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನನಗೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಮತ್ತೆ ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಇರುತ್ತೆ. ಆ ನಂಬರ್ ನೀವು ಕಾಲ್ ಮಾಡಿ. ಕಂಪ್ಲೀಟೆಡ್ ಟೋಟಲ್ ಆಗಿ ಇದು 7 ವರ್ಷದ ಗಿಡ, 7 ವರ್ಷ 8 ವರ್ಷದ ಗಿಡ. ಆಲ್ರೆಡಿ 2 ವರ್ಷದಿಂದ ಇದು ಫಸಲು ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ. ಡ್ರಿಪಿಗೇಷನ್ ಎಲ್ಲ ಮಾಡಿದ್ದಾರೆ. ಸೊ ಬೋರ್ವೆಲ್ ಮತ್ತೆ ಹಿಂದ್ಗಡೆ ಒಂದು ದೊಡ್ಡದು ಪಾಂಡ್ ಕೂಡ ಇದೆ ನೀರಿಗೆ. ತುಂಬಾ ಚೆನ್ನಾಗಿದೆ ಇದು ಪ್ರಾಪರ್ಟಿ. ಸಾಗರದಿಂದ ಕರೆಕ್ಟ್ ಆಗಿ ನಿಮ್ಗೆ ಸೊರಬ-ಗೊಗೋ ರೋಡಲ್ಲಿ ಸಿಗುತ್ತೆ. ಇದು ತುಂಬಾ ಚೆನ್ನಾಗಿದೆ. 7 ವರ್ಷ 8 ವರ್ಷದ ಗಿಡ, ಈಗ ಹೊಸದು. ಈಗೆಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಿದೆ. ನೋಡ್ಬೋದು ನೀವೆಲ್ಲ. ಉಂಬಾಳೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಒಂದೊಂದು ಮರದಲ್ಲಿ ಕಡಿಮೆ ಅಂದ್ರು 5 6 ಉಂಬಾಳೆ ಈ ತರ ತಳ್ಳಿದೆ. ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ ಕೂಡ. ಸೊ ಇದೇನಾದ್ರು ನಿಮಗೆ ಇಷ್ಟ ಆಗಿದ್ರೆ ನನಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡ್ಬೇಕು. ಯಾಕಂದ್ರೆ 1 ಎಕರೆ 2 ಎಕರೆ ಬೇಕು ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ಬೇಗ ಹೇಳಿದ್ರೆ ಬೇಗ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತಾರಲ್ಲ ಆ ತರ. ಯಾಕಂದ್ರೆ ಸರ್ ನಾವು ರಿಯಲ್ ಎಸ್ಟೇಟ್ ಏಜೆಂಟು. ಇದು ಗೊತ್ತಿರೋದು ಪ್ರಾಪರ್ಟಿ. ಯಾರು ತಗೊಳ್ಳೋರು ಮಾತ್ರ ಇಂಟ್ರೆಸ್ಟ್ ಇದ್ರೆ ಮಾತ್ರ ನನಗೆ ಕಾಲ್ ಮಾಡಿ, ಆಮೇಲೆ ಬಂದು ನೋಡಿ. ಟೈಮ್ ಪಾಸ್ಗಂತೂ ಬರಬೇಡಿ. ಕರೆಕ್ಟಾಗಿ 1 ಎಕರೆ ಇದೆ. 1 ಎಕರೆ 10 ಗುಂಟೆ ಬರುತ್ತೆ. ತುಂಬಾ ಚೆನ್ನಾಗಿದೆ. 10 ಗುಂಟೆ ಲೆಕ್ಕಕ್ಕಿಲ್ಲ. ಸೊ ಈ ಪ್ರಾಪರ್ಟಿ ಏನಾದ್ರು ನಿಮ್ಗೆ ಬೇಕು ಅಂದ್ರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ. ಸೊ ಬನ್ನಿ, ಪ್ರಾಪರ್ಟಿ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ. ಹೊಸ ಗಿಡ ನೀವು ನೋಡ್ಬೋದು. ಉಂಬಾಳೆ ಎಲ್ಲ ಎಷ್ಟು ಚೆನ್ನಾಗಿದೆ. ಅಡಿಕೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಗೊಬ್ಬರ ಎಲ್ಲ ಹಾಕಿ ತೋಟನ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ಬೋದು. ಡ್ರಿಫಿಕೇಶನ್ ಪೈಪ್ ಇಂದ ಹಿಡಿದು ಎಲ್ಲ ಕಂಪ್ಲೀಟ್ ಆಗಿ. ಇಲ್ಲಾಂದ್ರೆ ಸುಮ್ನೆ ಏನೋ ಪಿಕ್ನಿಕ್ ಬರೋ ತರ ಬಂದು ನೋಡ್ಕೊಂಡು ಹೋಗಿದ್ರೆ ಬರಬೇಡಿ. ಯಾಕಂದ್ರೆ ನಮಗೆ ಸುಮ್ನೆ ಓಡಾಡೋ ದುಡ್ಡು ಬರಲ್ಲ. ತುಂಬಾ ಜನ ಏನ್ ಮಾಡ್ತಾರೆ, ಈ ಏಜೆಂಟ್ಗಳು ಪ್ರಾಪರ್ಟಿ ತೋರಿಸ್ಬೇಕಾದ್ರೆ ಸರ್ವಿಸ್ ಚಾರ್ಜ್ ಅಂತ ತಗೋತಾರೆ. ಅಂದ್ರೆ ಏನು ವಿಸಿಟಿಂಗ್ ಚಾರ್ಜಸ್ ಅಂತ ತಗೋತಾರೆ. ನಾವು ಆತರ ವಿಸಿಟಿಂಗ್ ಚಾರ್ಜಸ್ ಏನು ತಗೊಳ್ಳೋದಿಲ್ಲ. ನೀವು ಸೀರಿಯಸ್ ಆಗಿದ್ರೆ ಮಾತ್ರ ಬಂದ್ ನೋಡಿ. ಯಾಕಂದ್ರೆ ಇದು 1 ಎಕರೆ ಕ್ಲಿಯರ್ ಪ್ರಾಪರ್ಟಿ, ಜನರಲ್ ಕ್ಯಾಸ್ಟ್ ಅವರು. ಸೊ ತುಂಬಾ ಚೆನ್ನಾಗಿದೆ. ಈಡಿಗ ಸಮುದಾಯಕ್ಕೆ ಬರ್ತಾರೆ ಇವರು. ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ. ನೀವು ನೋಡಿ. ಇನ್ ಕೇಸ್ ಏನಾದ್ರು ಓಕೆ ಆಯ್ತು ಅಂದ್ರೆ ವಿಡಿಯೋದಲ್ಲೇ ನಾನು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ನಿಮ್ಗೆ. ನೀವು ಅದನ್ನೆಲ್ಲ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇರೋದನ್ನೆಲ್ಲ ಓದ್ಕೊಂಡು ನೀವು ಆರಾಮ್ಸೆ ನೀವು ಬಂದ್ರೆ ನಾನು ಈ ಪ್ರಾಪರ್ಟಿ ತೋರಿಸ್ಕೊಡ್ತೀನಿ. ಯಾಕಂತಂದ್ರೆ ಕೆಲವರೆಲ್ಲ ಮೇಲೆ ರೇಟ್ ಹಾಕೋದೊಂದು ಮತ್ತೆ ಮಾಡೋದೊಂದು ಮಾಡ್ತಾರೆ. ಸೊ ನಾವು ಏನು ರೇಟ್ ಹಾಕಿರ್ತೀವಿ ಅದು ಫೈನಲ್ ಪ್ರೈಸ್ ಆಗಿರುತ್ತೆ. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಓನರ್ ಹತ್ರ ಕುತ್ಕೊಂಡಾಗ ನಿಮ್ಗೆ ಪೇಮೆಂಟ್ ಟರ್ಮ್ಸ್ ಮೇಲೆ ನಿಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಇಲ್ಲ ಒಂದ್ ಸ್ವಲ್ಪ ಜಾಸ್ತಿ ಹೇಳ್ಬೋದು, ಇಲ್ಲ ಒಂದ್ ಸ್ವಲ್ಪ ಕಮ್ಮಿ ಹೇಳ್ಬೋದು. ಏನ್ ಪ್ರೈಸ್ ಹಾಕಿರ್ತೀನಿ ಅದು ಓನರ್ದು ಫೈನಲ್ ಪ್ರೈಸ್ ಆಗಿರುತ್ತೆ. ನೆಗೋಷಿಯಬಲ್ ಆದ್ರೆ ಜಾಸ್ತಿ ನೆಗೋಷಿಯಬಲ್ ಆಗಲ್ಲ, ಒಂದ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಯಾಕಂದ್ರೆ ನಾವೇನು ಇಟ್ಕೊಂಡೇನು ಮಾಡೋದಿಲ್ಲ. ನಮ್ಗೇನಿದೆ ಬರೀ 2% ಸರ್ವಿಸ್ ಚಾರ್ಜ್ ಸಿಕ್ಕರೆ ಸಾಕು. ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ. ಆಸಕ್ತಿ ಇದ್ದವರು ನನಗೆ ಕಾಲ್ ಮಾಡಿ ಬನ್ನಿ, ಈ ಪ್ರಾಪರ್ಟಿ ತೋರಿಸ್ಕೊಡ್ತೀನಿ. ಟೋಟಲ್ ಆಗಿ ನಿಮ್ಗೆ 1 ಎಕರೆ 10 ಗುಂಟೆಯಲ್ಲಿ 700 ಅಡಕೆ ಗಿಡ ಇದೆ. 700 ಅಡಕೆ ಗಿಡನು ಈಗ ಫಸಲು ಬರ್ತಾ ಇದೆ. 2 ವರ್ಷದಿಂದ ಇದು 2ನೇ ವರ್ಷ ಫಸಲು. ಈ ತರ ಹೈವೇಗೆ ಅಂದ್ರೆ ಸ್ಟೇಟ್ ಹೈವೇಗೆ ಪ್ರಾಪರ್ಟಿ ಸಿಗೋದು ತುಂಬಾ ಅಪರೂಪ. ಈಗ ತುಂಬಾ ಚೆನ್ನಾಗಿದೆ. ಸಾಗರದಿಂದ ಸೊರಬ-ಗೊಗೋ ರೋಡ್ ಅಲ್ಲಿ ಸೊ ಈ ಪ್ರಾಪರ್ಟಿ ಬರೋದು. ಈ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ಮೇನ್ ರೋಡ್ ಅಟ್ಯಾಚ್ ಇದೆ. ಮೇನ್ ರೋಡ್ಗೆನೆ ಇದು ನಿಮಗೊಂದು 500-600 ಅಡಿ ರೋಡ್ ಫೇಸಿಂಗ್ ಸಿಗುತ್ತೆ. ಸೊ ಜನನು ತುಂಬಾ ಒಳ್ಳೆಯವರು. ಇದು ಪಿತ್ರಾರ್ಜಿತ ಆಸ್ತಿ. ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ. ಸೊ ಬೇಗ ಬಂದ್ರೆ ಬೇಗ ನಿಮ್ಗೆ ಸಿಗುತ್ತೆ. ಯಾಕಂದ್ರೆ ಇದು ಕಡಿಮೆ ರೇಟ್ ಅಲ್ಲಿ ಈ ತರ ಸಿಂಗಲ್ ಪ್ರಾಪರ್ಟಿ ಸಿಗೋದು ತುಂಬಾ ಕಮ್ಮಿ. ಸೊ ಈ ಒಂದು ಪ್ರಾಪರ್ಟಿ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಅವ್ರಿಗೆ ಹಣದ ಅವಶ್ಯಕತೆ ಇದೆ. ಸೊ ಮಗಳ ಮದುವೆ ಮಾಡಬೇಕು ಅಂತ ಇದನ್ನ ಸೇಲ್ ಮಾಡ್ತಿದ್ದಾರೆ. ಅರ್ಜೆಂಟ್ ಫಿಕ್ಸ್ ಆಗಿರೋದ್ರಿಂದ ಬೇಗ ಮಾರ್ಬೇಕು ಅಂತ. ಯಾಕಂದ್ರೆ ಆ ಏರಿಯಾದಲ್ಲಿ ತೋಟ ಇರೋಂತ ಪ್ರಾಪರ್ಟಿ ಬಂದ್ಬಿಟ್ಟು ನಿಮ್ಗೆ 45-50 ಲಕ್ಷ ಮಾರ್ತಿದ್ದಾರೆ. ಇವರು ಆ ತರ ಏನು ಡಿಮ್ಯಾಂಡ್ ಮಾಡ್ತಿಲ್ಲ. ಯಾಕಂದ್ರೆ ಇವ್ರಿಗೆ ಅರ್ಜೆಂಟ್ ಇರೋದ್ರಿಂದ ಸೊ ಅದನ್ನ ಕಮ್ಮಿ ರೇಟ್ ಕೊಡ್ತಿದ್ದಾರೆ. ಸೊ ನೋಡಿ, ಓಕೆ ಆಯ್ತು ಅಂದ್ರೆ ಈ ಒಂದು ಪ್ರಾಪರ್ಟಿ ಬೆಲೆ ಕಾಸ್ಟ್ ಬಂದ್ಬಿಟ್ಟು 30 lakhs ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಜಾಸ್ತಿ ನೆಗೋಷಿಯಬಲ್ ಆಗೋದಿಲ್ಲ. ಸೊ ಬೇಗ ಬಂದ್ರೆ